ಈ ತಿಂಗಳ ಜನವರಿ 20ರಂದು ಎಸ್ಕೆಎಂ ವತಿಯಿಂದ ಕಲಬುರಗಿಯ ಎಪಿಎಂಸಿ ಕಚೇರಿ ಎದುರುಗಡೆ ರೈತರಿಂದ ಎಲ್ಲಾ ಜಂಟಿ ರೈತ ಸಂಘಟನೆ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆ ಮಾಡಿ ಅವರಿಗೆ ಮನವಿ ಪತ್ರ ಸಲ್ಲಿಸ್ತಾ ಇದ್ದೇವೆ. ಯಾವ ಕಾರಣಕ್ಕಾಗಿ ಅಂದ್ರೆ ಈ ಒಂದು ಹೈದರಾಬಾದ್ ಕರ್ನಾಟಕ ಭಾಗದ ಕೇಂದ್ರವಿರುವಂತ ಕಲಬುರಗಿ ಜಿಲ್ಲೆಯಲ್ಲಿ ಸತತವಾದಂತ ಏನ್ ರೈತರು ಒಳ್ಳೆ ರೀತಿಯ ತೊಗರಿ ಬೆಳೆ ಬೆಳೀತಾ ಇದಾರ, ಆದ್ರೆ ಕನಿಷ್ಠದಕ್ಕೆ ಬೆಂಬಲ ಬೆಲೆ 12,500 ರೂಪಾಯಿ ಕೊಡ್ಬೇಕಂತೇಳಿ ಒತ್ತಾಯಿಸಿ ನಾವು ಪ್ರತಿಭಟನೆ ಹಮ್ಮಿಕೊಂಡು ಈ ಇಡೀ ಮಾರ್ಕೆಟ್ ಅಲ್ಲಿ ಗಂಜಿ ಎಪಿಎಂಸಿ ನಾವು ಹೋಗ್ದೇವು ಅಂದ್ರೆ 6,500 ರಿಂದ 7,000 ರೂಪಾಯಿ ಖರೀದಿ ಕೇಂದ್ರಗಳು ನಡೀತೇವೆ. ಆದ್ರೆ ಸರ್ಕಾರ ಹೇಳುತ್ತೆ ಖರೀದಿ ಕೇಂದ್ರ ನಾವು ಸ್ಟಾರ್ಟ್ ಮಾಡಿದ್ವಿ ಕಲಬುರಗಿ ಜಿಲ್ಲೆಯಲ್ಲಿ ಅಂತೇಳಿ. ಎಲ್ಲಿ ಒಂದು ಕ್ವಿಂಟಲ್ ಯಾವ್ದು ಕೇಂದ್ರದಲ್ಲಿ ಯಾವ ತಾಲೂಕಿನಲ್ಲೂ ಖರೀದಿ ಕೇಂದ್ರ ಇಲ್ಲಿ ತನ ಸ್ಟಾರ್ಟ್ ಆಗಿಲ್ಲ, ಬರೀ ನೋಂದಣಿ ಮಾತ್ರ ಮಾಡ್ಕೋತಾ ಇದಾರ. ಈಗಾಗಲೇ 50% ಅರ್ಧದಷ್ಟು ತೊಗರಿ ರಾಶಿಯಾಗಿ ಮಾರ್ಕೆಟ್ ಅಲ್ಲಿ ತೊಗರಿ ಬಂದು ಅರ್ಧ ಖಾಲಿನೂ ಹಾಲಕ್ ಬಂದು ಸರ್ಕಾರ ವತಿಯಿಂದ ಖರೀದಿ ಕೇಂದ್ರಗಳು ಎಲ್ಲಿನೂ ಪ್ರಾರಂಭ ಆಗಿಲ್ಲ. ಈ ಭಾಗದ ತೊಗರಿ ಬಗ್ಗೆ ಮಾತಾಡಬೇಕಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆಡಿಎಸ್ ಆಗಲಿ ಮೂರೂ ಸರ್ಕಾರ ಕೂಡ್ಕೊಂಡು ರೈತರ ನೆರವಿಗೆ ಧಾವಿಸಬೇಕಾಗಿತ್ತು, ಬರಬೇಕಾಗಿತ್ತು. ಕನಿಷ್ಠ 10,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕಾಗಿತ್ತು. ಇದು ಯಾವುದನ್ನು ಕೊಡದೆ ಈ ಭಾಗದ ರೈತರು ಬರೇ ಕಣ್ಣೀರು ಒರೆಸ್ತಕ್ಕಂಥ ಕೆಲಸ ಸರ್ಕಾರಗಳು ಮಾಡ್ತಾ ಇಲ್ಲ. ಹೀಗಾಗಿ ಅದನ್ನು ಖಂಡಿಸಿ ನಾವು 20ನೇ ತಾರೀಕು ಕಲಬುರಗಿ ಎಪಿಎಂಸಿ ಗಂಜಾ ಎಪಿಎಂಸಿ ಎದುರುಗಡೆ ದೊಡ್ಡ ಪ್ರಮಾಣದ ಎಸ್ಕೆಎಂ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿ ಮನವಿ ಪತ್ರ ಕೊಡ್ತಾ ಇದ್ದೇವೆ. ಅದಕ್ಕೂ ಸಹಿತ ಸರ್ಕಾರ ಬಗ್ಗದೇ ಇದ್ರಿಂದ ಹಂತವಾಗಿ ಇನ್ನೊಂದು ತಿಂಗಳಲ್ಲಿ ಕಲಬುರಗಿ ಬಂದ್ ಮಾಡ್ತಕ್ಕಂಥ ಹೋರಾಟ ಸಹಿತ ನಾವು ಹಮ್ಮಿಕೊಳ್ಬೇಕಾಗುತ್ತೆ ಅಂತ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಎಚ್ಚರಿಸ್ತಾ ಇದ್ದೇನೆ ಸರ್. ಭೀಮಾಶಂಕರ್ ಮಾಡೇಳಿ, ಎಸ್ಕೆಎಂ ಜಿಲ್ಲಾ ಸಂಚಾಲಕರು, ಕಲಬುರಗಿ ಸರ್. ತೊಗರಿ ಪರಿಹಾರದಲ್ಲಿ ತಾರತಮ್ಯ ಮಾಡಿರ್ತಕ್ಕಂಥ ರೈತ ವಿರೋಧಿ ಸರ್ಕಾರದ ನೀತಿಯನ್ನ ಖಂಡಿಸಿ ಎಪಿಎಂಸಿ ಕಚೇರಿ ಮುಂದ್ಗಡೆ ಪ್ರತಿಭಟನೆ ಇದೆ. ಎಲ್ಲರಿಗೆ ಸಮಾನಾಗಿ ಸರ್ಕಾರ ವಾಗ್ದಾನ ಮಾಡಿದ ಪ್ರಕಾರ 2 ಹೆಕ್ಟರ್ ಎಂತೇನ್ ಪದ ಬಳಸಿದಾರೆ NDRF SDRF ಎಲ್ಲರಿಗೆ ಸಮಾನಾಗಿ ರೈತರಿಗೆ ಪರಿಹಾರನ ಕೊಡಬೇಕು ಅನ್ನೋಂಥ ಮಾತನ್ನು ಒತ್ತಾಯ ಮಾಡ್ತಿದೆ. ನಾಳೆ ವಿಶೇಷ ಏನ್ ಅಧಿವೇಶನ ನಡೆಸ್ತಾ ಇದ್ದಾರೆ, ಆ ವಿಶೇಷ ಅಧಿವೇಶನದಲ್ಲಿ ತೊಗರಿ ಬೆಳೆಗಾರರ ಇಶ್ಯೂವನ್ನು ತಗೊಳ್ಬೇಕು, ತೊಗರಿಗೆ ಬೆಂಬಲ ಬೆಲೆ ಕೊಡಬೇಕಂತ ರೀತಿಯಲ್ಲಿ ಹೆಜ್ಜೆ ಹಾಕ್ಬೇಕು, ಮತ್ತೆ ರಾಜ್ಯ ಸರ್ಕಾರ ಇನ್ಸೆಂಟಿವ್ ಕೊಡ್ತಕ್ಕಂಥ ಪ್ರಯತ್ನ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡ್ತಕ್ಕಂಥ ಪ್ರಯತ್ನ ಕೇಂದ್ರ ಸರ್ಕಾರ ಕೂಡ ಮಾಡಬೇಕು ಅನ್ನೋಂಥ ಮಾತನ್ನು ಒತ್ತಾಯ ಮಾಡ್ತಾ ಇದೀವಿ. ಇವತ್ತು ಅದಕ್ಕಾಗಿ ಬೆಳೆ ವಿಮೆ ಹಣ, ಒಬ್ಬ ರೈತರಿಗೆ ಬೆಳೆ ವಿಮೆ ಹಣನ ಜನವರಿದಲ್ಲಿ ಡಿಸೆಂಬರ್ದಲ್ಲಿ ರಿಲೀಸ್ ಮಾಡ್ಬೇಕಾ ಬಿಡುಗಡೆ ಮಾಡ್ಬೇಕಾ, ಇಲ್ಲಿ ತನಕ ಮಾಡಿಲ್ಲ. ಬೆಳೆ ವಿಮೆ ಹಣನ ಬಿಡುಗಡೆ ಮಾಡ್ಬೇಕು. KMF ಮಾದರಿಯಲ್ಲಿ ತೊಗರಿ ಬೆಳೆಗಾರರನ್ನು ಸಂರಕ್ಷಣೆ ಮಾಡ್ಬೇಕು. ತೊಗರಿ ಬೆಳೆ, ಕರಿಬೇಳೆ, ಉಳುಬೇಳೆ ಉಣ್ತಕ್ಕಂಥವ್ರು ಎಲ್ಲರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯನ ಮಾಡ್ತಾ ಇದೀವಿ.